85 90 ವರ್ಷ ತುಂಬಿರ್ತಕ್ಕಂತಹ ವ್ಯಕ್ತಿಗಳು ಹೇಳ್ತಕ್ಕಂಥ ಮಾತು, ಇದೇನು ಆಶ್ಚರ್ಯ. ದರ್ಭ ಚಿಕಿತ್ಸೆಯಲ್ಲಿ ಒಂದು ಅದ್ಭುತವಾದಂತಹ ಪವರ್ ಇರತಕ್ಕಂಥದ್ದು ಅಸಾಮಾನ್ಯವಾಗಿ ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ. ಜೊತೆಯಲ್ಲಿ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಅದನ್ನು ಕೇಳಿದರೆ ಎಂಥವರಿಗೂ ಕೂಡ ಒಂದು ರೀತಿ ಆಶ್ಚರ್ಯವಾಗ್ತದೆ. ನಾವು ಈಗ ನೋಡ್ತಾ ಇದ್ದೇವೆ, ವ್ಯಕ್ತಿಗಳು 50ರಿಂದ 60 ವರ್ಷ ಬಬ್ಬ ಅಂತ ಹೇಳಿದರೆ 70 ವರ್ಷಕ್ಕೆ ವಿಧಿವಶರಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಮಾರಿಗೆ ಹಾಸ್ಪಿಟ್ಲ್ ಹೇಳ್ತಕ್ಕಂಥದ್ದಾಗಿದೆ. ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಔಷಧಿ ಹೇಳ್ತಕ್ಕಂಥದ್ದೇ ಹೋಗ್ತಾ ಇದೆ ಶರೀರಕ್ಕೆ. ಮತ್ತು ಅಷ್ಟೇ ಅಲ್ಲದೆ ಸರ್ಕಾರದವರು ಆಹಾರ ಅಂತ ಹೇಳುವುದಾಗೆ ಮೆಡಿಷನ್ನಿಗೂ ಕೂಡ ಹೆಸರನ್ನು ಇಡ್ತಕ್ಕಂಥದ್ದು ಸೂಕ್ತ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದಾಗ ಅವರು ಹೇಳ್ತಾ ಇದ್ದರು, ತಾವು ಇಷ್ಟು ಗಟ್ಟಿಯಾಗಿ ಅಥವಾ ಇಷ್ಟು ಚೆನ್ನಾಗಿ ಇರಲಿಕ್ಕೆ ಕಾರಣ ಆಗ ಯಾವುದೇ ಒಂದು ಡ್ರಗ್ಸ್ ಅಥವಾ ಮೆಡಿಸಿನ್ಸ್ ಹೇಳ್ತಕ್ಕಂಥದ್ದು ಇರ್ತಾ ಇರಲಿಲ್ಲ. ಇಲ್ಲದೆ ಇರುವುದರಿಂದ ನಾವು ಕೇವಲ ಗಿಡ ಸಸ್ಯ ಅನುಕೂಲದಲ್ಲಿ ಬೆಳೀತಕ್ಕಂತಹದ್ದು ಮತ್ತು ಬೇರು ಬೊಂಬೆಗಳನ್ನು ತಿನ್ನುಕೊಂಡು ಜೀವಿಸ್ತಾ ಇದ್ವಿ. ಇರುವುದರಿಂದ ನಾವು ಆರೋಗ್ಯವಾಗಿ ಇದ್ವಿ. ಮತ್ತು ಔಷಧಿ ಹೇಳ್ತಕ್ಕಂಥದ್ದು, ಒಂದು ಜ್ವರ ಬಂತಂದರೆ ಕಷಾಯವನ್ನು ಮಾಡಿ ತಗೊಳ್ತಾ ಇದ್ವಿ. ಹೀಗೆಲ್ಲ ಮಾಡುವುದರಿಂದ ನಮ್ಮ ಆರೋಗ್ಯ ಹೇಳ್ತಕ್ಕಂಥದ್ದು ಇಷ್ಟು ಚೆನ್ನಾಗಿರಲಿಕ್ಕೆ ಕಾರಣ. ಈಗಿನವ್ರು ಹಾಗಲ್ಲ, ಹೇಗೆ ಸ್ಪೀಡ್ ಅಂತ ಹೇಳ್ತಾರೋ ಅದೇ ಥರ ಸ್ಪೀಡಿನಲ್ಲೇ ಕಡಿಮೆನೂ ಆಗ್ತದೆ, ಸ್ಪೀಡಾಗಿ ಕೂಡ ಮೇಲಕ್ಕೆ ಹೋಗ್ತಾರೆ ಅಂತ ಹೇಳುವಂಥದ್ದನ್ನು ವಯೋವೃದ್ಧರಾಗಿರ್ತಕ್ಕಂಥವ್ರು ಹೇಳ್ತಾ ಇರ್ತಕ್ಕಂತಹ ಮಾತು ಎಂಥವರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡುತ್ತೆ.